ಏನು ಸೌಕಾತಿ ಅಮ್ಮವರು ಎಲ್ಗ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗೋಣ ಆರಾಮ ಮನೆಯಾಗ ಇದ್ದೀನಿ. ಅಡಿಕೆ ಗಿಡ ಎಲ್ಲ ನಾವು ಅಣ್ಗೋದ್ವು ಆರಾಮ ಮನೆಯಾಗ ಇನ್ನು ಎಲ್ಲಿಗೂ ಹೋಗಲ್ಲ ಕಣಮ್ಮ ನಾಗಿಣಿ. ಎಲ್ಲಿಗೆ ಹೋಗೋಣ, ಅಡಿಕೆ ಗಿಡ ಎಲ್ಲ ಒಣಗೋಗ್ಬಿಟ್ಟವೆ. ಅದಕ್ಕೇನೆ ಏನತ್ತ ಹೊಲ್ದ ಕಡೆಗೆ ಏನು ಹೋಗೋಣ ಅಂತೇಳಿ ಅಲ್ವಲ್ಲ ಎಲ್ಲ ಬಿಸಾಕಿ ನೆಮ್ಮದಿ ಮನೆಯಾಗ ಇದ್ದೀನಿ ಇವಾಗ. ಎಲ್ಗೂ ಹೋಗಲ್ಲ, ಎಲ್ಲೋ ಏನೋ ಎಲ್ಗೂ ಯಾವ ಕೆಲಸನೂ ಇಲ್ಲ ಏನಿಲ್ಲ. ಹೆಂಗೋ ಮಳೆ ಬಂತೇಳು ಸ್ವಲ್ಪ ಚೆನ್ನಾಗಾದರೂ ಆಗ್ಬೋದು. ಒಂದೆರಡು ಸತಿ ಮಳೆ ಬಂದೈತಿ. ಅಯ್ಯೋ ಮಳೆ ಬಂದ್ರೂ ಅಲ್ಲೆಲ್ಲ ಕೆಂಪಗಾಗ್ಯವೆ. ಯಾಕವು ಸರಿಯಾಗಿ ಹತ್ಕೊಂತಾನೆ ಇಲ್ಲ. ನೆಲಕ್ಕೆ ಗೊಬ್ಬರ ಹಾಕಿ ಎಷ್ಟು ದಿವಸ ಆಯ್ತೋ ಏನೋ. ನಾನು ಗೊಬ್ಬರನೆಲ್ಲ ಹಾಕಿಸಿದ್ನಪ್ಪ, ಅದು ಯಾಕೋನೋ ಸರಿಯಾಗಿ ಹತ್ಕೊಂತಾನೆ ಇಲ್ಲ. ಏನು ಮಾಡಬೇಕು ಏನೋ. ನೀನು ಎಲ್ಲನೋ ಒಂದು ಗಂಡು ನೋಡಿ ಮದುವೆ ಆಗಕ್ಕಿಲ್ಲ ಹಂಗೆ ಇಲ್ಲಿ. ಬೇಡ ಮದುವೆ ಆಗ್ಬಿಟ್ಟು ಸಂಸಾರ ಅದು ಯಾರ ಹತ್ಲಾಗಿ. ನಾನೇನೆ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅಮ್ಮವ್ರೆ. ಆರಾಮಾಗಿದ್ದೀನಿ ನಾನು ನಮ್ಮಮ್ಮಯ್ಯ ಆರಾಮಾಗಿದ್ದೀನಿ. ನಾವು ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲ ಮುಂದೆ ನಿನಗೆ ಯಾರು ನೋಡ್ಕೊಂತಾರೆ ಅಂತ ನಾಗಿನಿ. ಮುಂದೆ ನಿನ್ನ ಭವಿಷ್ಯ ನೀನು ನೋಡ್ಕೋಬೇಕು. ಮುಂದೆ ನೀನು ನೋಡ್ಕೊಂಬಾರ ಯಾರೂ ಇಲ್ದಂಗೆ ಆಗ್ತಾರೆ. ಅದಕ್ಕೆ ನೀನು ಮದುವೆ ಆಗಿ ಚೆನ್ನಾಗಿರೋದು ಕಲಿ. ನೋಡ್ಕೊಂತೀನಿ ಹೇಳ್ರಿ ಅಮ್ಮವ್ರೆ. ನನಗೂ ಮದುವೆ ಆಗುತ್ತೆ, ನಾನು ಮದುವೆ ಆಗಿ ನಾನು ಚೆನ್ನಾಗಿರ್ತೀನಿ. ನಾನು ಒಳ್ಳೆ ಗಂಡು ಹುಡ್ಕೆ ನಾನು ಮದುವೆ ಆಗ್ತೀನಿ. ಏನಯ್ಯೋ ಇವಾಗ ಜನ ಅಂತೂ ಬಿಲ್ಡಪ್ ಕೊಡ್ತಾರೆ. ನನಗೆ ಒಳ್ಳೆ ಗಂಡ ಸಿಗ್ತಾ, ನಾನು ಒಳ್ಳೆ ಚೆನ್ನಾಗಿ ದುಡ್ಡು ಮಾಡಿದ್ದೀನಿ, ನನಗೆ ಮಗ ಆಯ್ದ ಅಂತೇಳಿ ಒಳ್ಳೆ ಚೆನ್ನಾಗಿ ಬಿಲ್ಡಪ್ ಕೊಡ್ತಾರೆ ನನ್ನ ಮುಂದೆ. ಚೆನ್ನಾಗಿಲ್ಲ ಬಿಡು, ನಾನೇನು ಯಾರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಬಲ್ಲ. ಒಂದೊಂದ್ಸತಿ ನಿನ್ನೆ ನೆನೆಸ್ಕೊಂಡ್ರೆ ನಿಂದೆ ವಾಸೆ ಅನಿಸುತ್ತೆ. ಮದುವೆ ಗಂಡ ಮಕ್ಕಳು ಅಂತೇಳಿ ಆಟೋ ಸಂಸಾರ ನಿಭಾಯಿಸೋದಕ್ಕಿಂತ ಮದುವೆ ಆಗ್ದಂಗೆ ಹಂಗೆ ಇದ್ರು ವಾಸಿ ನೀನು ಸುಮ್ಮನೆ ಹಂಗೆ ಇರೋದು ಕಲಿ. ಯಾವ ಮದುವೆ ಆದರೆ ಓಟೋ ಗಂಡರುಗಳ್ನ ನೋಡಬೇಕು. ಆ ಓಟನು ಸಮಸ್ಯೆಗಳು ಈ ಸಮಸ್ಯೆ ಅಲ್ಲ. ಗಂಡ ಮಕ್ಕಳು ತಗೋ ಎಂಬ ಅಂಥದ್ದು. ಇವಳು ನಾನು ಮಾತಾಡಿಸ್ಕೊಂಡು ಚೆನ್ನಾಗಿದ್ದವಳು ನಾಗಿಣಿ ಸುಮ್ಮನೆ ಮಾತು ಬಿಟ್ಟವಳೆ. ಸುಮ್ಮನೆ ನನ್ನ ಮೇಲೆ ಮುಂಚ್ಕೊಂಡವಳೆ. ನಾನು ಚೆನ್ನಾಗಿರೋದಕ್ಕೆ ಅವಳಿಗೆ ಇಷ್ಟನೇ ಆಗಲ್ವಂತೆ. ನಾನು ಚೆನ್ನಾಗಿರೋದಕ್ಕೆ ಅವಳಿಗೆ ಸಹಿಸ್ಕೊಂಬಕ್ಕಾಗಲ್ಲ. ನನ್ನ ಮದುವೆ ಆಗೈತೆ ಅಂತ ಬಿಲ್ಡಪ್ ಕೊಡ್ತಾಳೆ. ಆದರೆ ಮದುವೆ ಆದರೆ ಎಷ್ಟು ಕಷ್ಟ ಸಂಸಾರ ನಿಭಾಯಿಸೋದು ಅಂತ ನನಗೂ ಗೊತ್ತು. ಸಮಸ್ಯೆ ಸರಿ ಆಯ್ತಮ್ಮವ್ರೆ ಹೋಗ್ರಿ. ಎಷ್ಟು ಹೇಳಿದ್ರು ಇಷ್ಟೇನೆ, ಹೋಗ್ರಿ. ಸರಿ ಅಮ್ಮ ಆಯಿತು. ಹಾಯ್. ಹಲೋ ಮೈ ಡಿಯರ್ ನಾಗಿಣಿ. ಹಲೋ, ಹೌ ಆರ್ ಯು? ನನಗೆ ಆ ಎಂಬುದು ಅಷ್ಟೇ ಬರೋದು. ಜಾಸ್ತಿ ಏನೋ ಬರೋಲ್ಲ ಇಂಗ್ಲೀಷ್ನ ಏನೋ ಮಾತಾಡೋಕ್ಕೆ. ನೀನೇನೇನೋ ಕೇಳಬೇಡ ಅಲ್ಲಿ. ನಾನೆಲ್ಲನ ಸ್ವಲ್ಪನಾದರೂ ತಿಳ್ಕೊಂಡಿದ್ಯಾ ಅಂದ್ಕೊಂಡೆ. ಹಾಗಾದರೆ ಬರಲ್ಲೇನು? ಹಾಗಾದರೆ ಬರಲ್ಲ ಮಾತಾಡೋಕ್ಕೆ ಬರುತ್ತೆ. ಇಂಗ್ಲೀಷ್ನ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದು. ಗಿರ್ಜೆ ಮೇಲಾಸಿ ಬಿಲ್ಡಪ್ ಕೊಡ್ತಾ ಹೋದ್ಲು, ಅದಕ್ಕೆ ಸಿಟ್ಟು ಬಂದಿತ್ತು. ನೀನು ನೋಡ್ತಿದ್ದಂಗೆ ನನಗೆ ಹಂಗೆ ನಗಲೇ ಬಂತು. ನಾನು ಅವಳನ್ನ ಮಾತಾಡ್ಸಲ್ಲ. ನಾನು ಅವಳ ನಾಳೆನೇ ಮಾತು ಬಿಟ್ಟು ಭಾಳ ದಿವಸ ಆಯಿತು. ಅವಳು ನನ್ನ ಮಾತಾಡಿಸ್ದಂಗೆ ಆಗ್ಬಿಟ್ಲು. ಭಾಳ ಇನ್ನು ಮಾಡ್ತಿದ್ಲು ನನ್ನ ಜೊತೆಗೆ. ಅದಕ್ಕೆ ನಾನು ಅವಳನ್ನ ಮಾತಾಡ್ಸಲ್ಲ. ಬಿಲ್ಡಪ್ ಕೊಡ್ತಾಳೆ. ನಾನು ಮುಂದೆ ನಾನು ಮದುವೆ ಆಗಿದ್ದೀನಿ, ನನಗೆ ಒಳ್ಳೆ ಗಂಡ ಸಿಕ್ಕೇವನು ಅಂತ ಬಿಲ್ಡಪ್ ಕೊಡ್ತಾಳೆ. ಅದಕ್ಕೆ ನಾನು ಮಾತಾಡ್ಸಕ್ಕೆ ಹೋಗಲ್ಲ ಅವಳನ್ನ. ಆರಾಮಾಗಿ ಯಾರು ಮಾತಾಡಿಸಿ ಏನಾಗಬೇಕಾಗೈತೆ? ನಾನು ಮಾತಾಡ್ಸಿದ್ರೆ ಸಾಕಲ್ಲ ನಿನಗೆ? ಯಾರು ಮಾತಾಡ್ಸಿದ್ರೆ ಬಿಟ್ಟರೆ ಏನಂತೆ? ನೀನು ಮಾತಾಡ್ಸಿದ್ರೆ ಸಾಕಪ್ಪ ನನಗೇನೋ. ನಮ್ಮಂತಕ್ಕೆ ಬರೋದಕ್ಕೆ ಎಲ್ಲರೂ ಎಷ್ಟೋ ಜನ ಅಲ್ಲೇನೆ ನಾಗಿಣಿಗೂ ಮಾಂತಿಗೂ ಏನೋ ಸಂಬಂಧ ಐತೆ ಅಂತ ಮಾತಾಡ್ತಾರೆ. ಈ ಊರಾಗಂತೂ ಒಂದು ಏಟ್ ಸಿಕ್ಕಿದ್ರೆ ಸಾಕು, ಯಾರು ಮಂತಗನ ಅತಿಯಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಸಾಕು, ಏನಾದರೂ ತಿಳ್ಕೊಂತಾರೆ. ಅಲ್ಲಿ ಎಲ್ಲನ ಇಕ್ಕಿರೆಗ್ಲಾರೆಲ್ಲನ ಮಾತಾಡ್ತಾರೆ. ಮಾತಾಡಲಿ ಬಿಡು, ನಾನು ಹೇಳಿಲ್ವಿ ಅವಾಗಂತೂ ಬರೋಕ್ಕಾಗ್ತಿರ್ಲಿಲ್ಲ. ನನ್ನ ಹೆಂಡತಿ ಯಾವಾಗಲೂ ಇರೋಳು. ಇವಾಗ ಅಕ್ಕರ ಮಂತಕ್ಕೆ ಹೋಗಿರ್ತಾಳೆ, ಬರ್ತೀನಿ ಅಂತೇಳಿ ಹೇಳಿದ್ದೀನಿ. ಅವಳು ಯಾವಾಗಲೂ ಅವ್ರ ಅಕ್ಕರ ಮನೆದಾಗೆ ಇರ್ತಾಳೆ, ಅವ್ರ ಅಕ್ಕರ ಮನೆದಾಗೆ ಹೋಗ್ತಾ ಇರ್ತಾಳೆ ಯಾವಾಗ್ಲೂ. ಅದು ಬೇರೆ ಸೈಟಿನ ಸ್ವಲ್ಪ ಪ್ರಾಬ್ಲಮ್ ಆಗೈತಂತೆ, ಅದಕ್ಕಾಗಿನ ಅವಳು ಬರೋದೇ ಇಲ್ಲ, ಅಲ್ಲೇ ಇರ್ತಾಳೆ. ನಾನು ಒಬ್ಬನೇ ಇದ್ದು ಬೇಜಾರಾಗುತ್ತೆ. ಆಮೇಲಿಂದನ ನಮ್ಮ ಮನೆ ಹತ್ರ ಬಾ. ಸರಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನಾಗಿಣಿ, ಪ್ಲೀಸ್ ನಾಗಿಣಿ. ಇಲ್ಲೇ ಮಾತಾಡಪ್ಪ ಸ್ವಾಮಿ, ಅದೇನು ಮಾತಾಡೋದಿದ್ರು ಏನು ಒಟ್ಟುನು ಅಲ್ಲಿ ಬಂದಮೇಲೆ ಏನೇನೋ ಮಾತಾಡಬೇಡ. ಇಲ್ಲೇ ಹೇಳು. ಹಿಂಗಾನ ನನಗೆ ಇವಾಗ ನಾವಿಬ್ಬರೇ ಕೂತ್ಕೊಂಡು ಒಂದು ಒಳಗಡೆ ಮಾತಾಡಬೇಕು ಪ್ರೀತಿಯಿಂದನ ಅಂತೇಳಿ ಆಸೆ. ಅದಕ್ಕೋಸ್ಕರ ನನ್ನ ಆಸೆ ನೆರವೇರಿಸ್ತೀಯ ತಾನೇ? ನಾನು ಅವತ್ತೇ ಹೇಳಿದ್ದೀನಿ, ನಾನು ಯಾಕೆ ನಿನಗೆ ಕಣ್ಣು ಹೊಡಿತಿದ್ದೆ ಅಂತ ಗೊತ್ತಾಗೈತೆ ನಿನಗೆ. ನಾಗಿಣಿ 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 ಡ್ಯಾನ್ಸೆ ನಚ್ಚಿನ ನಾಗಿಣಿ 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 ನಾಗಿಣಿ. ನಾಗು ಅಂತ ಕರಿ, ನಾಗಿಣಿ ಅಂತ ಹೆಂಗೆ ಕರಿಬೇಡ. ನಾಗು ಅಂತ ಕರೆದ್ರೆ ಸಾಕಪ್ಪ. ನಾಗಿಣಿ ಅಂತ ಹೆಂಗೆ ಕರಿಯಕ್ಕೆ ಹೋಗ್ಬೇಡ ನನ್ನ. ನಾಗಿಣಿ ಅಂತ ಯಾಕೆ ಕರಿತೀಯ? ನಾಗಿಣಿ ಅಂತ ಕರೆದ್ರೆ ನನಗೆ
ಒಂಥರ ಅನಿಸುತ್ತೆ. ನಾಗು ಅಂತ ಕರಿ ಸಾಕು. ಇಲ್ಲಾಂದರೆ ನಿನ್ನ ಹೆಂಡ್ತಿ ಕರಿಯಾಳಲ್ಲ, ಅದು ಯಾವುದೋ ದೇವಿಕ ಏನೋ ಕರಿಯಾಳಪ್ಪ ನಿನ್ನ ಹೆಂಡ್ತಿ, ಅದನ್ನಾದರೂ ಕರಿ. ಅಷ್ಟೇ. ನಿನ್ನ ನಾಗಿಣಿ ಎಲ್ಲರೂ ಹಂಗೆ ಕರೆಯೋದು, ನಾಗಿಣಿ 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 ಅಂತಾರೆ. ನಿನ್ನ ಹೆಸರು ಭಾಳ ಚೆನ್ನಾಗೈತೆ, ನೀನು ಚೆನ್ನಾಗಿದೆಯಾ, ನಿನ್ನ ಹೆಸರು ಭಾಳ ಚೆನ್ನಾಗೈತೆ. ನನಗೇನೋ ನಿನ್ನ ಹೆಸರು ತುಂಬ ಇಷ್ಟ, ತುಂಬ ಇಷ್ಟ. ಇನ್ನೆಲ್ಲೂ ಕೆಲ್ಸಕ್ಕೆ ಹೋಗೋದೇ ಇಲ್ವಲ್ಲ, ಮನೆಯಾಗೆ ಇರ್ತಿಲ್ಲ, ಮತ್ತು ದುಡ್ಡು ಹೆಂಗೆ ದುಡಿತೀಯಾ? ನಾನು ಮನೆಯಾಗೆ ದುಡ್ಡು ದುಡಿತೀನಿ. ನಾನು ಏನಿಲ್ಲ, ಇಂಥದ್ರಾಗೆ ನಾನು ದುಡಿಯಲ್ಲ ಅಂಬಂಗಿಲ್ಲ. ಮನೆಯಾಗೇನೆ ನಾನು ಫೋನ್ ಮಾಡೋದು ಅಷ್ಟೇ. ಏನೇ ಅಂದ್ರೂ ನಾನು ಓನರ್ ಥರ. ನಾನು ಮನೆಯಾಗೇ ಕೆಲಸ ಮಾಡೋ ಅಂಥ ಕೆಲಸ ನಂದು. ಆರಾಮ ಮನೆಯಾಗೆ ಕೆಲಸ ಮಾಡ್ಕೊಂಡು ಇದ್ದೀನಿ. ಫೋನ್ನಾಗೇ ಕೆಲಸ ಮಾಡ್ತೀನಿ ನಾನು. ಫೋನ್ನಾಗ ಕೆಲಸ ಮಾಡ್ತೀಯ? ಏನು ಕೆಲಸ ಮಾಡ್ತೀಯ ಫೋನ್ನಾಗೆ? ಫೋನ್ನಾಗ ಕೆಲಸ ಮಾಡ್ತೀಯ ನೀನು? ನೀನು ಅಂದ್ಕೊಂಡಿದ್ಯಾ ಏನೋ ಕೆಲ್ಸಕ್ಕೆ ಹೋಗಲ್ಲ ಅಂತೇಳಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಕೆಲ್ಸಕ್ಕೆ ಹೋಗಿ ನಾನು ಆರಾಮಾಗೆ ಇದ್ದೀನಿ. ಕೆಲಸ ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿರೋದು ಅಷ್ಟೇ ನನ್ನ ಕೆಲಸ. ಅದಕ್ಕೆ ಮತ್ತು ನಾನು ನನ್ನ ಹೆಂಡತಿ ಹೆಂಗಿರೋದು. ಮನೆ ಸ್ವಲ್ಪ ಹಂಗೆ ಚಿಕ್ಕದಿರ್ಬೋದು, ಆದರೆ ದೊಡ್ಡದು ಮಾಡೋಣ ಅಂದ್ಕೊಂಡ್ರೆ ಮನೆಗಳು ಯಾವ ಸಿಗ್ತಾ ಇಲ್ವಲ್ಲ, ಅದಕ್ಕೇ ಸುಮ್ಮನೆ ಇದ್ದೀನಿ. ನನಗೆ ಬರೋ ಸಂಬಳಕ್ಕೆ ಒಂದು 15,000-20,000 ಸಂಬಳ ಸಿಗುತ್ತೆ. ಯಾವುದಾದ್ರೂ ಬಾಡಿಗೆ ಮನೆ ಚೆನ್ನಾಗಿರೋದು ನೋಡೋಣ ಅಂದರೆ ಏನು ಮಾಡ್ತೀವಿ, ಸಿಗ್ಲಿಲ್ಲ ಸದ್ಯಕ್ಕೆ ಸಾಕು ಅಂತ ಸುಮ್ಮನಿದ್ದೀನಿ. ಏನೋ ಒಂದೊಂದು ಹೇಳ್ತೀಯಪ್ಪ. ನನಗೆ ಕೆಲಸ ಈ ಕೆಲಸ ಅಂತ ಹೇಳ್ತೀಯ, ಇವತ್ತು ನೋಡಿದ್ರೆ ಹಿಂಗೆ ಹೇಳ್ತೀಯ. ನನಗೆ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು? ನಾನು ಹೇಳೋದು ಕೇಳು. ನಿನಗೆ ನಾನು ಅವತ್ತೇ ಹೇಳಿದ್ದೆ ತಾನೇ, ನೀನು ನನ್ನ ಜೊತೆ ಚೆನ್ನಾಗಿರೋ ನಾಗಿಣಿ ಅಂತೇಳಿ. ಇವಾಗ ನನ್ನ ಹೆಂಡ್ತಿ ಬೇರೆಯೇ ಇರೋದಿಲ್ಲ, ಅವಳು ರಂಗಿ. ಅದಕ್ಕಾಗಿನ ಮತ್ತೆ ಹೇಳಿದ್ಲು, ನನ್ನ ಗಂಡನ ಏನಾದರೂ ಮಾತಾಡ್ಸಿದೀಯ ಅಂದರೆ ಸರಿ ಆಗಲ್ಲ, ನನ್ನ ಗಂಡನ ಮಾತಾಡಿಸ್ಬೇಡ, ನಿನ್ನ ಮೊದಲೇ ಮದುವೆ ಇಲ್ದವಳು, ಹಂಗೆ ಹಿಂಗೆ ಅಂತ ಬೈಯಾಳು. ಇದ್ರು ಬೈತಾಳೆ, ಅವಳು ಬೈತಾಳೆ ಅಂತ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿಲ್ವೇ ನಾನು. ತಲೆ ಕೆಡಿಸ್ಕೊಬೇಡ, ಅವಳದು ಯಾವಾಗಲೂ ಇದ್ದಿದ್ದೇನೆ, ರಾಮಾಯಣ ರಾಮಾಯಣ ಯಾವಾಗಲೂ ಇದ್ದಿದ್ದೇನೆ, ನೀನು ತಲೆ ಕೆಡಿಸ್ಕೊಬೇಡ ಅಂತ ನಾನು ಹೇಳಿದ್ದೀನಿ. ಅವಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನಾನು ಹೇಳ್ದಂಗೆ ಕೇಳ್ತಾಳೆ ಅಷ್ಟೇ ಅವಳು. ನಾನು ಎಲ್ಲೂ ಹೋಗಲ್ಲ, ನಾನು ಏನು ಮಾಡಲ್ಲ ಅಂಬೋದು ಗೊತ್ತು ಅವಳಿಗೆ. ಅದಕ್ಕೆ ನನ್ನ ಮೇಲೆ ತುಂಬ ನಂಬಿಕೆ ಇತ್ತು ಅವಳಿಗೆ. ನಮ್ಮ ಬಾಯಿ ಮನಂಗೆ ಆಗುತ್ತೆ. ಆಮೇಲೆ ಅವಳನ್ನ ಏನಾನ ಒಂದು ಅಂಬೋದು, ಏನಾನ ಮಾತಾಡೋದು, ಜಗಳ ಮಾಡೋದು ಅದೆಲ್ಲ ಮಾಡಿದ್ರೆ ಯಾಕೆ ಬೇಕಪ್ಪ ನನಗೆ ಹಂಗೆ ಬಾಯಿ ಮನಂಗೆ ಆಗುತ್ತೆ. ಅದು ಏನು ಮಾಡ್ತೀವಿ ಇವಾಗ, ಗಿರ್ಜಿ ಮೇಲೆಲ್ಲ ಆಡ್ಕೊಂತಾರೆ ಅಂತ ನಾನು ನಿನ್ನ ಮದುವೆ ಆಗ ನಂಬ್ತಿದ್ದೀನಿ. ಅವಕ್ಕೆ ಒಪ್ಪುತ್ತೋ ಇಲ್ವೋ? ಏನು ಮಾಡೋಣ ಇವಾಗ? ಒಪ್ಪಿಸಿ ಮದುವೆ ಆಗ್ಬೇಕಲ್ವೇ? ಏನು ಅಂಬುತ್ತೋ ಏನೋ. ಇಬ್ಬರು ಹೆಂಡ್ತಿರಿದ್ರೆ ಏನಾಗಲ್ಲ. ಇಬ್ಬರು ಹೆಂಡ್ತಿರು ಮಸ್ತಾಗಿರ್ತಾರೆ. ಎರಡೆರಡು ಮದುವೆಗೆ ಅನುವಾಗ ಆಗ್ತಾರೆ. ನಿನ್ನ ತಲೆ ಕೆಡಿಸ್ಕೋಬೇಡ. ನಾನೆಲ್ಲ ಹೇಳ್ತೀನಿ, ನೀನು ಏನಿದ್ರು ಆರಾಮಾಗಿರು ಅಷ್ಟೇ. ನಿನ್ನ ಟೆನ್ಷನ್ನೇ ತಗೊಂಬಕ್ಕೆ ಹೋಗ್ಬಿಡ. ಟೆನ್ಷನ್ ತಗೊಂಬಿಲ್ಲ ಅಂದ್ರೆ ನಾನು ಹೇಳ್ತೀನಿ ಅವಳಿಗೆ ಏನು ಹೇಳ್ಬೇಕು ಅದನ್ನು ಹೇಳಿ ಮಾತಾಡ್ತೀನಿ. ಮಂತಿ ಮಾವ ನನ್ನ ತುಂಬ ಇಷ್ಟಪಟ್ಟಿದ್ದಾರೆ, ಅದಕ್ಕೆ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನನಗೂ ಅವರಂದರೆ ತುಂಬ ಇಷ್ಟ. ದಿನ ನೋಡಿ 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 ಲವ್ ಆಗಿಬಿಟ್ಟಿದೆ. ಲವ್ ಆಗಿಬಿಟ್ಟಿದೆ. ಪ್ಯಾರ್ಗೆ ಆಗಿಬಿಟ್ಟೈತೆ. ನನಗೂ ಮಂತಿ ಮಾವನಿಗೂ ಪ್ಯಾರ್ಗೆ ಆಗಿಬಿಟ್ಟೈತೆ. ಏನು ಮಾಡೋದು? ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.